ನೋಡಿ, ಪುಷ್ಪ ವಿಚಾರದಲ್ಲಿ ಈಗ ಅವತ್ತು ಅಭಿಮಾನಿಗಳು ಹೋದಂತಹ ಸಂದರ್ಭದಲ್ಲಿ ಅವತ್ತು ಆ ನಟ ಅಲ್ಲು ಅರ್ಜುನ್ ಮೇಲೆ ಎದ್ದು ಕೈಯೆಲ್ಲ ಹಿಂಗ್ ಮಾಡದೇ ಇದ್ರೆ ಇವನಿಗೆ ಎಷ್ಟು ದುರಹಂಕಾರ ನೋಡು ಅನ್ನೋ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅವತ್ತು ಅವ್ರು ಕೈ ಬೀಸಿದ್ರು, ಇವ್ರು ಹುಚ್ಚಾಟವನ್ನ ಮಾಡಿದ್ರು ಅಭಿಮಾನಿಗಳು. ಆಗ ಕಾಲ್ ತುಳಿತಾ ಇತ್ತು, ಸಾವನ್ನಪ್ಪಿದ್ರು. ಈಗ ಹೊಣೆ ಯಾರು ಹೊತ್ಕೊಳ್ಬೇಕು, ಅವರೇ ಹೊತ್ಕೊಳ್ಬೇಕು ಅಂತ ಬರ್ತಾ ಇದೆ. ನೀವು ಮಾಡುವಂತ ಅಭಿಮಾನಿಗಳು ಮಾಡೋ ಎಡವಟ್ಟುಗಳು ಹೇಗೆ ನಿಮ್ಮ ನೆಚ್ಚಿನ ನಟನಿಗೆ ಸಂಕಷ್ಟವನ್ನ ತಂದಿಡುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗಾಗಿ ಹುಚ್ಚಾಟ ಮಾಡಬೇಡಿ ಅಂತ ಪದೇ ಪದೇ ಹೇಳ್ತೀವಿ. ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಈಗ ಅಲ್ಲು ಅರ್ಜುನ್ ಬಂಧನಕ್ಕೆ ಕೆಟಿಆರ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಧಿಕಾರದ ದುರುಪಯೋಗದ ಪರಮಾವಧಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಬಂಧನ ಮಾಡಿದ್ದಾರೆ ಅನ್ನುವಂಥ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇದಕ್ಕೆ ತಕ್ಕ ಬೆಲೆ ತೆರುತ್ತಾರೆ ಅಂತ ಕೆಟಿಆರ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಇದು ಹೈಯೆಸ್ಟ್ ಫ್ಯಾನ್ಸ್ ಇರುವಂಥದ್ದು ಚಿರಂಜೀವಿ, ಅಲ್ಲು ಅರ್ಜುನ್ ಅವರ ಕುಟುಂಬದವರಿಗೆ ದೊಡ್ಡ ಫ್ಯಾನ್ಸ್ ಇದೆ. ಅಲ್ಲಿ ಫ್ಯಾನ್ ಬೇಸ್ ಏನಾದರೂ ತಿರುಗಿ ಬಿದ್ದು ಬಿಟ್ರೆ ಸರ್ಕಾರಕ್ಕೆ ಬಹಳ ಕಷ್ಟ ಆಗುತ್ತೆ. ಈಗ ಅಲ್ಲದೆ ಇದ್ರು ಚುನಾವಣೆ ಸಂದರ್ಭದಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ನೇರವಾಗಿ ರಾಜಕೀಯ ತಿರುವನ್ನ ಇದು ಡೆಫಿನೆಟ್ಲಿ ಪಡ್ಕೊಳ್ಳುತ್ತೆ. ಈಗ ಚಿರಂಜೀವಿ ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅವರು ಕೂಡ ಸ್ಟೇಷನ್ ಹತ್ರ ಹೋಗ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದನೇ ಈ ಬಂಧನ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ಕೆಟಿಆರ್ ಅವರು. ಬಟ್ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಈ ಪ್ರಕರಣ ಅಂತ ಗೊತ್ತಿಲ್ಲ. ಅಲ್ಲಿ ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ರಾಜಕೀಯವಾಗಿ ತಿರುವನ್ನ ಯಾಕೆ ಪಡ್ಕೊಳ್ತಾ ಇದೆ ಇದು? ಅರುಣ್, ಈಗ ರಾಜಕೀಯವಾಗಿ ತಿರುವು ಪಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅಲ್ಲು ಅರ್ಜುನ್ ಅವರ ಮಾವ ನಿನ್ನೆ ಒಂದು ಪಾರ್ಟಿಯನ್ನ ಬಿಟ್ಟು ಬೇರೆ ಪಾರ್ಟಿಗೆ ಸೇರ್ಪಡೆಗೊಳ್ತಾರೆ. ಆ ಸೇರ್ಪಡೆಗೊಳ್ಳೋ ಕಾರಣದಿಂದಾಗಿ ಏನಾದರೂ ಆಯ್ತಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಅದರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಮಾವ ಪಾರ್ಟಿ ಬದಲಾಯಿಸಿದಕ್ಕೆ ಏನಾದರೂ ಈ ಥರ ಆಯ್ತಾ ಅನ್ನುವಂಥದ್ದನ್ನ ಒಂದ್ ಕಡೆ ಚರ್ಚೆ ಆದ್ರೆ, ನೋಟಿಸ್ ಅನ್ನ ಪೊಲೀಸರು ಮೊದಲೇ ಅಲ್ಲು ಅರ್ಜುನ್ಗೆ ಕೊಟ್ಟಿದ್ರು. ಆದ್ರೆ ಆ ನೋಟಿಸ್ಗೆ ಅಲ್ಲು ಅರ್ಜುನ್ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ. ಆದ್ರೆ ತೆಲಂಗಾಣ ಹೈಕೋರ್ಟ್ಗೆ ಇವರು ಅರ್ಜಿಯನ್ನ ಹಾಕೊಟ್ಟಿದ್ರು ಪ್ರಕರಣವನ್ನ ರದ್ದು ಮಾಡುವ ವಿಚಾರವಾಗಿ. ನೋಟಿಸ್ಗೆ ಉತ್ತರ ಕೊಡದ ಕಾರಣಕ್ಕೋಸ್ಕರ ಈಗ ಆ ಪೊಲೀಸರು ಏಕಾಏಕಿ ಅವರ ಮನೆಗೆ ಹೋಗಿ ಅವರನ್ನ ಬಂಧನ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಬಂಧನ ಮಾಡಿ ಈಗ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ದಿರುವಂತದ್ದು. ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ದ ಹಿನ್ನೆಲೆಯಲ್ಲಿ ಅಲ್ಲಿ ಅಭಿಮಾನಿಗಳು ಕೂಡ ಸೇರ್ತಾ ಇದ್ದಾರೆ. ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಈಗಾಗಲೇ ತಂದೆ ಅಲ್ಲು ಅರವಿಂದ್ ಜೊತೆಗೆ ದಿಲ್ರಾಜು, ನಿರ್ಮಾಪಕ ದಿಲ್ರಾಜ್ ಜೊತೆಗೆ ಅವ್ರ ಮಾವ ಸಹ ಪೊಲೀಸ್ ಸ್ಟೇಷನ್ ಬಳಿಗೆ ಹೋಗಿರುವಂಥದ್ದು. ಯಾರಿಗೂ ಕೂಡ ಒಳಗಡೆಗೆ ಅಲೋ ಮಾಡಿಲ್ಲ. ಇನ್ನೇನು ಅಲ್ಲಿ ಕೆಲವೊಂದಿಷ್ಟು ವಿಚಾರಣೆಯನ್ನು ಮುಗಿಸಿ ಅವರನ್ನ ಮೆಡಿಕಲ್ಗೆ ಕರೆದೊಯ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲೇ ತೆಲಂಗಾಣದಲ್ಲಿರುವಂಥ ಗಾಂಧಿ ಹಾಸ್ಪಿಟಲ್ಗೆ ಅವ್ರನ್ನ ಮೆಡಿಕಲ್ಗೆ ಕರೆದೊಯ್ದು ನಂತರ ನ್ಯಾಯಾಲಯಕ್ಕೆ ಕರೆದೊಯ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅರುಣ್.